ನಮಸ್ಕಾರ. ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಇತ್ತೀಚಿನ ದಿನಗಳಲ್ಲಿ ಬಿಸಿಯಾಗಿ ಚರ್ಚೆ ಆಗ್ತಿರುವಂತಹ ಆ ಒಂದು ವಿಷಯ ಅಂದರೆ ಅದು ಮೀಸಲಾತಿ. ನಿಜ ರೂಪದಲ್ಲಿ ಹೇಳಬೇಕು ಅಂದರೆ ಸರ್ಕಾರಕ್ಕೆ ಈ ಮೀಸಲಾತಿ ಅನ್ನೋ ಪ್ರಕ್ರಿಯೆ ಒಂದು ಕಸರತ್ತಿನಂತೆ ಪರಿಣಮಿಸಿರೋದು ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ. ಹೊಸ ರೀತಿಯಲ್ಲಿ ಸವಾಲುಗಳನ್ನು ತಂದು ಸರ್ಕಾರದ ಮುಂದೆ ಅದು ಇಟ್ಟಿದೆ. ಸರ್ಕಾರ ಈ ಸವಾಲುಗಳನ್ನು ಹಸ್ತಾಂತರ ಮಾಡ್ತಿರುವಂಥದ್ದು ಹಿಂದುಳಿದ ವರ್ಗದ ಆಯೋಗಕ್ಕೆ, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್. ಇಡೀ ರಾಜ್ಯದ ಗಮನ ಒಂದು ರೀತಿಯಲ್ಲಿ ಈ ಆಯೋಗದ ಕಾರ್ಯವೈಖರಿ, ಅದು ಸಬ್ಮಿಟ್ ಮಾಡ್ತಿರುವಂಥ ವರದಿಗಳ ಮೇಲೆ ಇದೆ. ಇವತ್ತು ನಮ್ಮ ಜೊತೆ ಟು ದ ಪಾಯಿಂಟಿನ ಈ ವಿಶೇಷ ಸಂದರ್ಶನದಲ್ಲಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾರೆ. ನಮಸ್ಕಾರ ಜಯಪ್ರಕಾಶ್ ಹೆಗಡೆ ಅವರೇ, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಮೊದಲನೇದಾಗಿ ಸರ್, ಆಲ್ ದ ಬೆಸ್ಟ್ ಹೇಳೋದಾ ಕಂಗ್ರ್ಯಾಚುಲೇಷನ್ ಹೇಳೋದಾ ಗೊತ್ತಾಗ್ತಾ ಇಲ್ಲ ಸರ್. ಕಂಗ್ರ್ಯಾಚುಲೇಷನ್ ಫಾರ್ ವಾಟ್ ಯು ಡನ್ ಸೋ ಫಾರ್, ಆಲ್ ದ ಬೆಸ್ಟ್ ಫಾರ್ ವಾಟ್ ಯು ಹ್ಯಾವ್ ಟು ಡೂ ನೆಕ್ಸ್ಟ್. ಮುಂದೆ ಏನು ಮಾಡೋದಿದೆ ಅದಕ್ಕೆ ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಅಂತಿಮ ವರದಿ ಕೊಟ್ಟ ಮೇಲೆ ಹೇಳ್ಬಿಡಿ. ಅಂತಿಮ ವರದಿ ಕೊಟ್ಟಾಗಲೇ ಹೇಳಬೇಕಾಗ್ತದೆ. ಉಡುಪಿ ಜಿಲ್ಲೆಯ ಸ್ಥಾಪನೆಯಲ್ಲಿ ನಿಮ್ಮ ಪಾತ್ರ ಏನಿದೆ ಅಂತ ರಾಜ್ಯದ ಜನತೆಗೆ ನಾನು ನೆನಪಿಸಿಕೊಡೋದಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ. 25 years ಆಫ್ UP ಡಿಸ್ಟ್ರಿಕ್ಟ್ ಫಾರ್ಮೇಷನ್, ಅದು ಕಷ್ಟಕರವಾಗಿತ್ತಾ? ಈಗ ನೀವು ಮಾಡ್ತಿರೋದು ಕಷ್ಟಕರವಾಗಿದೆಯಾ ಸರ್? ಅದು ಒಂದು ಮುಖ್ಯಮಂತ್ರಿಗಳಾಗಿದೆ ಜಯೇಶ್ ಪಟೇಲ್ರು ಹೇಳಿದ ಕೂಡಲೇ ಎಲ್ಲ ಕನ್ವಿನ್ಸ್ ಮಾಡಿದರು ಕ್ಯಾಬಿನೆಟ್ನಲ್ಲಿ. ಅದೇನು ಸಮಸ್ಯೆ. ಇದರಲ್ಲಿ ನಾವೇ ಅಧ್ಯಯನವನ್ನು ಮಾಡಿ ವರದಿಯನ್ನು ಕೊಡಬೇಕಾಗ್ತದೆ. ಇದು ಕಷ್ಟದ ಕೆಲಸ, ಆದರೆ ಜವಾಬ್ದಾರಿಯುತ ಕೆಲಸ. ಇದು ನಾವು ಮಾಡಬೇಕಾದಂಥದ್ದು ಮಾಡ್ತಾ ಇದ್ದೇವೆ ನಾವು. ಸಮುದಾಯಗಳು ರಾಜಕಾರಣಿ, ರಾಜಕೀಯ ಪಕ್ಷಗಳನ್ನ ಬಳಸ್ಕೊಳ್ತಿದ್ದಾರೆ ಅನ್ನೋದು ಒಂದು ದೃಷ್ಟಿಕೋನ. ಮತ್ತೊಂದು, ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರ ಸಮುದಾಯಗಳನ್ನ ಬಳಸ್ಕೊತಿದೆ ಅನ್ನೋದು ಮತ್ತೊಂದು ದೃಷ್ಟಿಕೋನ. ಈ ಎರಡು ದೃಷ್ಟಿಕೋನದ ನಡುವೆ ಇದೆ ನಿಮ್ಮ ಪಾತ್ರ, ನಿಮ್ಮ ಜವಾಬ್ದಾರಿ. ಹೇಗೆ ವಿವರಿಸ್ತೀರಿ ಸರ್ ಇದನ್ನು? ನಮಗೆ ಕರ್ನಾಟಕ ಹಿಂದುಳಿದ ವರ್ಗದ ಆಯೋಗದ ಕಾಯ್ದೆ ಏನಿದೆ ಅದರಡಿಯಲ್ಲಿ ಕೆಲಸ ಮಾಡ್ತೀವಿ ಬಿಟ್ಟು ಬೇರೆ ಯಾವ ಒತ್ತಡವೂ ನಮ್ಮ ಮೇಲೆ ಬರೋದಿಲ್ಲ. ಕಾಯ್ದೆಯಲ್ಲಿ ಏನು ಹೇಳ್ತದೆ ಅದ್ರ ಪ್ರಕಾರ ಕೆಲಸವನ್ನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರ ಕೊಡೋದು ನಮ್ಮ ಕೆಲಸ. ನಂತರ ಸರ್ಕಾರ ತೀರ್ಮಾನ ತಗೊಳ್ಳುವಂಥದ್ದು. ಆಯಿತು. ಈಗ ಎಲ್ಲಿಗೆ ಬಂದಿದೆ ಅಂತ ಸರ್ ನನಗೆ ಗೊತ್ತಿದೆ, ನನ್ನ ವೀಕ್ಷಕರ ಲಾಭಕ್ಕಾಗಿ, ಅವರ ತಿಳುವಳಿಕೆಗಾಗಿ. ಎಲ್ಲಿಗೆ ಬಂದಿದೆ, ಎಷ್ಟು ಜಿಲ್ಲೆಗಳು ಮುಗಿದಿದೆ, ಎಷ್ಟು ಸಮುದಾಯಗಳನ್ನ ನೀವು ಕವರ್ ಮಾಡಿದ್ದೀರಿ ನಿಮ್ಮ ಅಧ್ಯಯನದಲ್ಲಿ ಅಂತ ನಿಮ್ಮ ಭಾವನೆ? ನಾವು ಈಗಾಗಲೇ ಸುಮಾರು 16 ಜಿಲ್ಲೆಗಳಿಗೆ ಓಡಾಡಿ ಅಲ್ಲಿ ಎಲ್ಲ ಕೇವಲ ಪಂಚಮಶಾಲಿ ಅಂತಲ್ಲ, ಹೋದಲ್ಲಿ ಬೇರೆ ಬೇರೆ ಮನವಿಗಳು ಬಂದಿದೆಯಲ್ಲ, ಅದರೆಲ್ಲದರ ಅಧ್ಯಯನವನ್ನು ಮಾಡಿದೆ. ಅದರೊಟ್ಟಿಗೆ ಅನಾಥ ಮಕ್ಕಳ ಬಗ್ಗೆ ಸಹ ಅನಾಥಾಶ್ರಮಕ್ಕೆಲ್ಲ ಭೇಟಿಯನ್ನು ಕೊಟ್ಟು ಅದರ ಅಧ್ಯಯನವನ್ನು ಮಾಡಿ ಈಗಾಗಲೇ ನಾವು ಸುಮಾರು 30-31 ವರದಿ ರೆಡಿ ಇದೆ ಸರ್ಕಾರಕ್ಕೆ ಕೊಡಲಿಕ್ಕೆ. ನಾವೇನೂ ಮಾಡಿಲ್ಲ ಅಂತಲ್ಲ. ಯಾವುದು ಚಿಕ್ಕ ಪುಟ್ಟ ಜಾತಿಗಳಿವೆ, ಅವರಿಗೆ ಧ್ವನಿಯೇ ಇಲ್ಲ, ಅವರು ಬಂದು ಮನವಿಯನ್ನು ಕೊಟ್ಟಾಗ ಅದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇವೆ, ಅದನ್ನು ಮಾಡಿದ್ದೇವೆ. ಈಗ ಸರ್ಕಾರಕ್ಕೆ ಸದ್ಯದಲ್ಲೇ ನಾವು ವರದಿಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದೆ. ಸದಸ್ಯರೆಲ್ಲ ಹೋಗಿ, ಅಧ್ಯಕ್ಷರು ಸದಸ್ಯರೆಲ್ಲ ಹೋಗಿ ವರದಿಯನ್ನು ಕೊಡ್ತೇವೆ. ಆದರೆ ಈ ಪಂಚಮಶಾಲಿಯವರದ್ದು ಒಂದು ಪ್ರತ್ಯೇಕವಾಗಿ ವರದಿಯನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದರೆ ಅವರು 2 ಪ್ರವರ್ಗ ಬದಲಾವಣೆಗೆ ಕೇಳಿದ್ದಾರೆ. ಉಳಿದವರೆಲ್ಲ ಕೇಳಿರುವಂಥದ್ದು ಅವರಿಗೆ ಪಟ್ಟಿಯಲ್ಲಿ ಸೇರ್ಪಡೆಗೆ ಅದು ಸ್ವಲ್ಪ ಸುಲಭ ಆಗ್ತದೆ. ಪ್ರವರ್ಗವ್ರನ್ನ ಬದಲಾವಣೆಯನ್ನು ಮಾಡಲಿಕ್ಕೆ ಈಗ ವೀರಶೈವ ಲಿಂಗಾಯತ ಜಾತಿಯಲ್ಲಿ ನಮಗೆ ಈಗಾಗಲೇ ಸಿಕ್ಕಿದ್ದಂಥದ್ದು 48 ಬೇಡಿಕೆಗಳಿದೆ ಆ 3Bಯಲ್ಲಿ ಸೇರಿಸಿ ಅಂತ. ಅದರೊಟ್ಟಿಗೆ ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, 2A ಸೇರಿಸಿ ಅಂತ ಇಟ್ಟಿದ್ದಾರೆ ಅವರು. ಆದರೆ ನಾವು ಅದನ್ನೆಲ್ಲ ಎಲ್ಲ ಕಡೆ ಹೋದಾಗ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ. ಸರ್ಕಾರಕ್ಕೆ ಈ ವರದಿಯನ್ನು ಎಲ್ಲ ಒಟ್ಟಿಗೆ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಸರ್, ಸಾಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ ಒಂದು ಸಿಂಧುತ್ವವನ್ನು ಹೊಂದಿರಬೇಕು ಸರ್. ಏನೇ ನಿರ್ಧಾರ ಆಗಲಿ, ಆ ಸಿಂಧುತ್ವ ಮತ್ತು ಕಾನೂನಾತ್ಮಕ ಸಾಧ್ಯತೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ವರದಿ ತುಂಬ ಇಂಪಾರ್ಟೆಂಟ್. ಯಾವ ಆಧಾರದ ಮೇಲೆ ವರದಿ ತಯಾರಿಕೆ ಆಗಿದೆ, ಶ್ರಮ ಅನ್ನೋದು ಹೇಗೆಲ್ಲ ಇದೆ, ಎಷ್ಟು ಜನರನ್ನು ಒಳಪಡಿಸಿದಂಥ ಒಂದು ಪ್ರಕ್ರಿಯೆ ಇದಾಗಿತ್ತು, ರಾಜ್ಯದ ಜನತೆಗೆ ಗೊತ್ತಾಗಬೇಕು ಸರ್. ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಏನು ಮಾಡ್ತಿದೆ? ಈಗಾಗಲೇ ನಾನು ನಮ್ಮ 5 ಸದಸ್ಯರು ಸೇರಿ 16 ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು 16 ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಿಗೆ, ಗ್ರಾಮ ಪ್ರದೇಶಗಳಿಗೆ ಹೋಗಿ, ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೆಲವು ಕಡೆಯಲ್ಲಿ ಸಭೆಯನ್ನು ಮಾಡಿದ್ದೇವೆ. ಕೆಲವು ಕಡೆ ಮನೆಗೆ ಭೇಟಿಯನ್ನು ಕೊಟ್ಟು ಮನೆಯಲ್ಲಿ ಅವರ ವಿವರವನ್ನು ಸಂಗ್ರಹವನ್ನು ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ನಾವು ಒಂದು ಫಾರ್ಮೇಟನ್ನು ಮಾಡಿ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಕಳಿಸಿದ್ದೇವೆ.
ಆಯಾ ವಿಶ್ವವಿದ್ಯಾಲಯ, ಯಾಕಂದರೆ ಸರ್ಕಾರದಿದೆ, ಖಾಸಗಿಯೂ ಇದೆ. ಎಲ್ಲ ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟು ಜನ ಅಲ್ಲಿ ಪ್ರೊಫೆಸರ್ಸಿಂದ, ಅಸಿಸ್ಟೆಂಟ್ ಪ್ರೊಫೆಸರಿಂದ ಸ್ಟಾಫ್ ಎಷ್ಟು ಜನ ಇದ್ದಾರೆ, ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ, ಅವರದ್ದು ಯಾವ್ಯಾವ ಜಾತಿಯವರಿದ್ದಾರೆ. ಯಾಕಂದರೆ ಒಂದು ಕೇವಲ ಪಂಚಮಶಾಲಿ ಕೇಳಿಲ್ಲ ಅಥವಾ ವೀರಶೈವ ಲಿಂಗಾಯತ್ ಕೇಳಿಲ್ಲ ನಾವು. ಯಾಕೆಂದರೆ ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕಾದ್ರೆ ಯಾವ ಜಾತಿಯವರಿಗೆ ಎಷ್ಟು ಅವಕಾಶ ಸಿಕ್ಕಿದೆ ಅಂತ ನೋಡಲಿಕ್ಕೆ ಎಲ್ಲರ ಮಾಹಿತಿಯನ್ನು ಕೇಳಿದ್ದೇವೆ. ಅದರೊಟ್ಟಿಗೆ ಸರ್ಕಾರಕ್ಕೆ, ಕೇವಲ ಸರ್ಕಾರ ಅಲ್ಲ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ಗೂ ಕಳಿಸಿದ್ದೇವೆ ನಾವು ಇಂಥದ್ದೇ ಒಂದು ಫಾರ್ಮೆಟನ್ನು. ಅಲ್ಲಿ ಉದ್ಯೋಗದಲ್ಲಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಸುಮಾರು 6-7 ತಿಂಗಳ ಮೇಲೆ ಆಯ್ತು ನಾವು ಕಳಿಸಿ. ನಮಗೆ ಇನ್ನೂ ಬಂದಿರೋದು 50% ರಿಪೋರ್ಟ್ ಮಾತ್ರ. ಅದಕ್ಕೀಗ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು. ಸಾಫ್ಟ್ವೇರ್ ಡೆವಲಪ್ ಮಾಡಿ ನಾವು ಡೇಟಾ ಸಂಗ್ರಹ ಮಾಡಿದಾಗ ಒಂದು ಸರಿಯಾದ ಮಾಹಿತಿ ಸಿಗ್ತದೆ. ನಾವು ಕೊಟ್ಟಂಥ ವರದಿ ನ್ಯಾಯಾಲಯದಲ್ಲಿ ನಿಲ್ಲಬೇಕಾದಂಥ ಒಂದು ಒಳ್ಳೆ ಡಿಟೇಲ್ ರಿಪೋರ್ಟ್, ಎಂಪಿರಿಕಲ್ ಡೇಟಾ ಕೊಟ್ಟು ವರದಿಯನ್ನು ಕೊಡಬೇಕಾಗ್ತದೆ. ನಾಳೆ ನಾವು ಕೊಟ್ಟಂಥ ವರದಿ ತಪ್ಪು ಅನ್ನೋ ಮಾಹಿತಿ ಒಟ್ಟಾರೆ ಇಂಥವ್ರಿಗೆ ಕೊಡ್ಲಿಕ್ಕೋಸ್ಕರ ಮಾಡಿದಿರೋ ಒಂದು ಅಭಿಪ್ರಾಯ ನ್ಯಾಯಾಲಯಕ್ಕೆ ಬರಬಾರ್ದು. ಅಲ್ಲ, ನೀವು ಹೇಳಿದ್ರಿ ಸರ್, ನಿಮಗೆ ಸಮಯ ಬೇಕು ಅಂತ. ಆದರೆ ಇಲ್ಲಿ ಸರ್ಕಾರದ ಮುಂದೆ ಡೆಡ್ಲೈನ್ಗಳು ಇಡ್ತಿದ್ದಾರೆ. ಡೆಡ್ಲೈನ್ಗಳಿಟ್ಟು ಆ ಡೆಡ್ಲೈನ್ಗೆ ಸೀಮಿತವಾಗಿ ನೀವು ಕೆಲಸ ಮಾಡಬೇಕು, ಆ ಡೆಡ್ಲೈನ್ ಒಳಗೆ ನಿಮ್ಮ ವರದಿ ಕೊಡಬೇಕು ಅನ್ನೋ ನಿರೀಕ್ಷೆ ಇದೆಯಲ್ಲ, ಇದು ನಿಮ್ಮ ಮೇಲೆ ಯಾವ ರೀತಿ ಒತ್ತಡ ತರ್ತದೆ? ಇಲ್ಲ, ನಾವು ಸರಿಯಾದ ಮಾಹಿತಿಯನ್ನು ಕೊಡಬೇಕಾದ್ರೆ ಇನ್ನೂ ಅಧ್ಯಯನವನ್ನು ಮಾಡಿ ಕೊಡಬೇಕಾಗ್ತದೆ. ಬಿಟ್ಟರೆ ಸರ್ಕಾರ ಕೇವಲ ವರದಿಯನ್ನು ಕೇಳ್ತಾರೆ, ಬಟ್ ಇಂಥ ಸಮಯದಲ್ಲಿ ಕೊಡಿ ಅಂತ ಹೇಳುವಂಥದ್ದು ಸರ್ಕಾರಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಕೊಟ್ಟಂಥ ವರದಿ ಸರ್ಕಾರ ಒಪ್ಪಬೇಕಾಗ್ತದೆ. ಸರ್ಕಾರ ಒಪ್ಪೋದು ಮಾತ್ರ ನ್ಯಾಯಾಲಯ ಒಪ್ಪಬೇಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನೇರವಾಗಿ ಒಂದು ವೇಳೆ ಇಂಥವ್ರು ಪರ ಕೊಡಿ ಅಂತ ಹೇಳಿದರೆ ಬರೋದಿಲ್ಲ. ಅದು ನಾವು ಕೊಟ್ಟಂಥ ವರದಿ ಈಗ 2Aಗೆ ಸೇರಿಸಬೇಕಾದ್ರೆ ಇವ್ರನ್ನ ಕೇಳಿರುವಂಥದ್ದು, ಅದಕ್ಕೆ ವಿರೋಧವೂ ಅಷ್ಟೇ ಇದೆ. ಈಗಾಗಲೇ ಯಾರು 2A ಪಟ್ಟಿಯಲ್ಲಿದ್ದಾರೆ ಮೀಸಲಾತಿ, ಅದರಲ್ಲಿ 103 ಜಾತಿ ಇದೆ. ಅದನ್ನು ಉಪಜಾತಿಯನ್ನಲ್ಲಿ ಸೇರಿ 393 ಜಾತಿಯನ್ನಾಗ್ತದೆ. ಅವರದ್ದು ಬಂದು ವಿರೋಧವನ್ನು ಅವರು ಪಬ್ಲಿಕ್ ಹಿಯರಿಂಗ್ ಮಾಡಿದಾಗ ಅವರು ಬಂದು ಅದರಲ್ಲಿ ಭಾಗವಹಿಸಿದ್ದರು. ಅವರು ವಿರೋಧ ಮಾಡ್ತಾಯಿದ್ರು, ಇವರು ನಮಗೆ ಕೊಡಬೇಕಂತ ಇದೆ. ಇವೆಲ್ಲದಕ್ಕೂ ನಾವು ಸರಿಯಾದ ಮಾಹಿತಿಯನ್ನು ಸಹ ಅನಲೈಸ್ ಮಾಡದೇ ಇದ್ದರೆ ಸರಿಯಾದ ವರದಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಮಾಜವನ್ನು ಬಹಳ ಹತ್ತಿರದಿಂದ ನೋಡಿದ್ದೀರಿ. ಈಗ ಈ ಅಧ್ಯಯನದ ಮೂಲಕ ಯು ಹ್ಯಾವ್ ಅ ಫಸ್ಟ್ ಹ್ಯಾಂಡ್ ವಿಟ್ನೆಸ್ ಅಕೌಂಟ್, ಹೇಗಿದೆ ಸಮಾಜ ಪರಿಸ್ಥಿತಿ ಏನು ಅಂತ. ನಾನು ಕೇಳೋದು ಸರ್, ಒಬ್ಬರಿಂದ ಕಿತ್ಕೊಂಡು ಮತ್ತೊಬ್ಬರಿಗೆ ಕೊಟ್ಟರೆ ಸಾಮಾಜಿಕ ನ್ಯಾಯ ಅನ್ನೋ ಆ ಒಂದು ವ್ಯಾಖ್ಯಾನಕ್ಕೇನೆ ವಿರುದ್ಧ ಅಲ್ವಾ? ಅದರೊಟ್ಟಿಗೆ ಇನ್ನೊಂದು ಆಗ್ತದೆ, ಅದು ಒಂದು ಕಿತ್ಕೊಂಡು ಇನ್ನೊಂದು ಕೊಡೋದು, ಇದರಲ್ಲಿ ಹಾಗೆ ಬರೋದಿಲ್ಲ. ಅದಕ್ಕೆ ಸೇರಿಸಿದಾಗ ಕಿತ್ಕೊಳ್ಳೋ ಪ್ರಶ್ನೆ ಇಲ್ಲ, ಅವರೊಟ್ಟಿಗೆ ಸೇರಿಸುವಂಥದ್ದು. ಆಗ ಅವರಿಗೆ ಸಿಗುವಂಥ ಅವಕಾಶಗಳು ಕಡಿಮೆ ಆಯ್ತಲ್ಲ ಸರ್? ಹೌದು, ಅಲ್ಲಿ ಹೇಳ್ತಾ ಇರೋದು ಜಾತಿ ಜಾಸ್ತಿ ಎಕ್ಸಾಕ್ಟ್ಲಿ ಸರ್. ಅದಕ್ಕೋಸ್ಕರ ಅವರು ಇವರೊಟ್ಟಿಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗ್ತದೆ. ಇವೆಲ್ಲವನ್ನು ಅಧ್ಯಯನ ಮಾಡಿ ನಾವು ವರದಿಯನ್ನು ಕೊಡಬೇಕಾಗ್ತದೆ. ಸರ್, ಈಗ ಮತ್ತೊಂದು ಪ್ರಶ್ನೆ ಬರೋದು, 2Aಗೆ ಸೇರಿಸಿ ಅಂತ ಕೇಳ್ತಾರೆ. 2C ಮತ್ತು 2D ಅನ್ನೋ ಹೊಸ ಪ್ರವರ್ಗಗಳನ್ನ ಸೃಷ್ಟಿ ಮಾಡಿ ಆಗಿದೆ. 3A 3Bಗೂ 2C 2Dಗೂ ನಿಮ್ಮ ಅನುಭವದಲ್ಲಿ ನಾನು ಕೇಳ್ತೀನಿ, ವಾಟ್ ಇಸ್ ದ ಡಿಫ್ರೆನ್ಸ್? ಮೊದಲು ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ, ಹಿಂದುಳಿದ ಅಂತ ಇತ್ತು. ಈಗ ಅತ್ಯಂತ ಹಿಂದುಳಿದ ಮಾತ್ರ ಆಗ್ತದೆ, ಎರಡೇ ಆಗ್ತದೆ. ಮೋಸ್ಟ್ ಬ್ಯಾಕ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಲೇಟಿವ್ಲಿ ಬ್ಯಾಕ್ವರ್ಡ್ 2ಗೆ ಬಂದಾಗ ಅಲ್ಲಿ ಪೊಲಿಟಿಕಲ್ ರಿಸರ್ವೇಷನ್ ಕೂಡ ಇರ್ತದೆ ಸರ್. ಆದರೆ ಇವರು ಬರೆದು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಪಂಚಮಸಾಲಿಯವರು, ದಟ್ ವಿ ಡೋಂಟ್ ವಾಂಟ್ ಪೊಲಿಟಿಕಲ್ ರಿಸರ್ವೇಷನ್. ಪಂಚಾಯತಿ ಮಟ್ಟದಲ್ಲಿ, ಕಾರ್ಪೊರೇಷನ್ ಮಟ್ಟದಲ್ಲಿ ನಮಗೆ ರಿಸರ್ವೇಷನ್ ಬೇಡಿ ಅಂತ ಅವ್ರು ಹೇಳ್ತಾರೆ. ಬಟ್ ಇಸ್ ದಟ್ ಅ ಪಾಸಿಬಿಲಿಟಿ ಸರ್ ಸಾಂವಿಧಾನಿಕವಾಗಿ? ಪೊಲಿಟಿಕಲ್ ರಿಸರ್ವೇಷನ್ ಕನ್ಸರ್ನ್ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದು ಇನ್ನೊಂದು ಕಮಿಷನ್ ಇದೆ, ಜಸ್ಟಿಸ್ ಭಕ್ತವತ್ಸಲ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿ ಮಾಡಿದರೆ ಅವ್ರು ವರದಿಯನ್ನು ಕೊಡ್ತಾರೆ. ಅದರಿಂದ ನಾವು ಅವ್ರು ಬರೆದು ಕೊಟ್ಟು ಸಹ ನಾವು ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. 3A 3B ಅದರಲ್ಲಿ ಬರೀ ಲಿಂಗಾಯತರು ಇರಲಿಲ್ಲ ಸರ್, ಬೇರೆಯವರು ಇದ್ದಾರೆ. ಬರೀ ಒಕ್ಕಲಿಗರು ಇರಲಿಲ್ಲ, ಬೇರೆಯವರು ಇದ್ದಾರೆ. 3B ಇಫ್ ಐ ರಿಮೆಂಬರ್ ರೈಟ್ 6 ಕಮ್ಯುನಿಟೀಸ್ ಇದ್ದಾವೆ ಸರ್. ಹೌದು. 3A ಅರೌಂಡ್ 3 ಕಮ್ಯುನಿಟೀಸ್ ಇದ್ದಾವೆ ಸರ್. ಈಗ ವೆನ್ ಯು ಶಿಫ್ಟ್ ದೆನ್ 3A ಇಂದ 2Cಗೆ, 3B ಇಂದ 2Dಗೆ, ವಾಟ್ ಹ್ಯಾಪನ್ಸ್ ಟು ದಿ ಅದರ್ ಕಮ್ಯುನಿಟೀಸ್? ಯಾಕಂದರೆ ಪ್ರೈಮರಿಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಒಕ್ಕಲಿಗರ ಬೇಡಿಕೆ, ಪಂಚಮಸಾಲಿಗರ ಬೇಡಿಕೆ. ಈ ಎರಡು ಬೇಡಿಕೆಗಳ ನಡುವೆ ಸಣ್ಣ ಸಮುದಾಯ, ಬೇರೆ ಸಮುದಾಯಗಳು ಕಳೆದು ಹೋಗ್ತಿದ್ದಾವ? ಅಲ್ಲ, ಅವರು ಒಟ್ಟಿಗೆ ಬರ್ತಾರೆ. ಆದರೆ ಇದೆಲ್ಲವನ್ನು ಸರಿಪಡಿಸಬೇಕಾದ್ರೆ ಒಂದೇ ದಾರಿ ಇರುವಂಥದ್ದು, ಪ್ರತಿ 10 ವರ್ಷಕ್ಕೊಂದ್ಸಲಿ ರೀಕ್ಯಾಟಗರೈಸೇಷನ್ ಮಾಡಬೇಕು ಅಂತ ಕಾನೂನಲ್ಲೇ ಇದೆ. ಪಾಯಿಂಟ್. ಕಾನೂನಲ್ಲಿ ರೀಕ್ಯಾಟಗರೈಸೇಷನ್ ಮಾಡಬೇಕು ಅಂತ ಇದ್ದು 20 ವರ್ಷ ಆದರೂ ಇನ್ನೂ ಆಗಿಲ್ಲ. ಅದಕ್ಕೆ ನಾವು ಅದನ್ನು ತೀರ್ಮಾನ ಮಾಡಿದ್ವಿ. ಒಂದು ರೀಕ್ಯಾಟಗರೈಸೇಷನ್ ಮಾಡಿದಾಗ ಕೆಲವು ಜಾತಿಗಳು ಯಾರು ಬ್ಯಾಕ್ವರ್ಡ್ ಇದ್ದವರು ಸ್ವಲ್ಪ ಮುಂದುವರೆದಿದ್ದಾರೆ ಅವರನ್ನು ಕೈ ಬಿಟ್ಟಾಗ ಅಷ್ಟು ಸಂಖ್ಯೆ ಉಳಿತದೆ.
ಆ ಮೀಸಲಾತಿ ಪ್ರಮಾಣ ಉಳಿತದೆ. ಅದನ್ನು ಹಂಚ್ಬೋದು. ನಾವು ಯಾರನ್ನು ಕೈ ಬಿಟ್ಟು ಈಗಲೇ ನೇರವಾಗಿ ರೀಕ್ಯಾಟಗರೈಸೇಷನ್ ಮಾಡಿದೆ ಅವ್ರದ್ದು ಸಾಮಾಜಿಕ ಶೈಕ್ಷಣಿಕ ಗುಣಮಟ್ಟವನ್ನು ಅಧ್ಯಯನ ಮಾಡಿದೆ ನೇರವಾಗಿ ಕೈ ಬಿಡಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಇನ್ನೂ ಇನ್ ಡೆಪ್ತ್ ಸ್ಟಡಿ ಮಾಡಬೇಕಾಗ್ತದೆ, ಅಷ್ಟು ಸುಲಭ ಇಲ್ಲ. ಯಾಕಂದರೆ ಈಗಾಗಲೇ ಹಿಂದೊಮ್ಮೆ ರವಿವರ್ಮ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಾಗ ಒಂದು ವರದಿಯನ್ನು ಕೊಟ್ಟಾಗ ವೀರಶೈವ ಲಿಂಗಾಯತನ್ನು 2 ಬೀಗ್ ಸೇರಿಸಿ 3 ಬೀಗ್ ಸೇರಿಸಿ ಅಂತ ಬೇಡಿಕೆ ಇಟ್ಟಿದ್ದರು. ಅವರು ರಿಜೆಕ್ಟ್ ಮಾಡಿದ್ರು. ಅಲ್ಲ 2Aಗೆ ಸೇರಿಸುವಂತ 2A ಸೇರಿಸು ಅಂತ ಇಟ್ಟಿದ್ರು. ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಕೇಳಿದೆ ಸರ್, ನನ್ನ ಜಸ್ಟ್ ನಿಮ್ಮ ಮಾತಾಡ್ಬೇಕಾದ್ರೆ ನಾನು ವರದಿ ಕೂಡ ಓದಿದೆ ಸರ್. ವಾಟ್ ಹ್ಯಾಸ್ ಚೇಂಜ್ಡ್? ಅವರು 2000 ತನಕ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಚೇರ್ಮನ್ ಇದ್ರು ಇದೇ ಆಫೀಸಲ್ಲಿ. ದಿ ಆಫೀಸ್ ಅದು 2000ದಲ್ಲಿ ಪಟ್ಟಿ 97 to 2000 ಅವ್ರು ಇದ್ದಂಥ ಸಂದರ್ಭಕ್ಕೂ ಇವತ್ತಿನ ಸಂದರ್ಭಕ್ಕೂ ಏನು ಬದಲಾಗಿದೆ? ಅದನ್ನು ಅಧ್ಯಯನ ಮಾಡಿದ್ರೆ ನಾವು ಹೇಳಿ ಬರೋದಿಲ್ಲ. ಒಂದು ಜಾತಿಯ ಮಧ್ಯದ ಉಪಜಾತಿಯನ್ನು ತೆಗೆದುಕೊಡ್ಲಿಕ್ಕೆ ಬರ್ತದ ಅಂತ. ಯಾಕಂದರೆ 1 year ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಅಧ್ಯಯನವನ್ನು ಆದೇಶವನ್ನು ಮಾಡಿದ್ದಾರೆ. ಅದನ್ನು ನೋಡ್ಕೊಳ್ಬೇಕಾಗ್ತದೆ. ಇವೆಲ್ಲದರ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗ್ತದೆ. ಸರ್ಕಾರ ವರದಿಯಲ್ಲಿ ಅದರಲ್ಲಿ ಕಾನೂನಲ್ಲಿ ಹೇಳ್ತದೆ ಇಟ್ ಶಾಲ್ ಬಿ ಬೈಂಡಿಂಗ್ ಆನ್ ದ ಗವರ್ಮೆಂಟ್ ಅಂತ. ಶೂರ್. ನಿಮ್ಮ ವರದಿ 2011 ಲಾಸ್ಟ್ 21ಕ್ಕೆ ಆಗಲಿಲ್ಲ. ಪುನರ್ವರ್ಗೀಕರಣ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಅದು ಅಧ್ಯಯನ ಆಧಾರದ ಮೇಲೆ ಆಗಬೇಕು, ಇದು ಸಮೀಕ್ಷೆ ಆಧಾರದ ಮೇಲೆ ಆಗಬೇಕು. ಸಮೀಕ್ಷೆಯಲ್ಲಿ ಗೊತ್ತಾಗ್ತದೆ ಜನಸಂಖ್ಯೆ ಹೇಗಿದೆ, ಎಷ್ಟಿದೆ. ಅದರ ಆಧಾರದ ಮೇಲೂ ಕೂಡ ಇಲ್ಲಿ ಮೀಸಲಾತಿ ಮೇಲೆ ಒಂದು ಪ್ರಭಾವ ಬೀರುವಂಥದ್ದು ನಿರ್ಧಾರದ ಮೇಲೆ. ಇದಕ್ಕೆ ತಕ್ಕಂತೆ ಒಂದು ಕಾಂತರಾಜ್ ಕಮಿಷನ್ ಆಯಿತು. ಕಾಸ್ಟ್ ಸೆನ್ಸಸ್ ರಿಪೋರ್ಟ್ 175 ಕೋಟಿ ಖರ್ಚು ಮಾಡಿ ಒಂದು ಮ್ಯಾಸಿವ್ ಎಕ್ಸಸೈಸ್ 164 ಕೋಟಿ ಖರ್ಚು ಕೂಡ ಆಗೋಯ್ತು ಅದರಲ್ಲಿ. ಆ ವರದಿನ ಸ್ವೀಕಾರ ಮಾಡಲಿಲ್ಲ ಸರ್. ಅದಕ್ಕೆ ಒಂದು ಅಧಿಕೃತ ಮಾನ್ಯತೆ ಇಲ್ಲ. ಅದು ಸಿಕ್ಕಿದ್ದಿದ್ರೆ ನಿಮಗೆ ಹೇಗೆ ಸಹಾಯ ಆಗ್ತಿತ್ತು ಅಂತ ಕೇಳ್ತಿದ್ದೀನಿ. ಅದು ಸಹಾಯ ಆಗ್ತಾ ಇತ್ತು. ಆದರೆ ಅದರಲ್ಲಿ ಏನಾಗಿದೆ, ಡೇಟಾ ಬಗ್ಗೆ ಯಾವುದು ಸಮಸ್ಯೆ ಇಲ್ಲ. ಆದರೆ ಅದರಲ್ಲಿ ಕಾನೂನಲ್ಲಿ ಏನಿದೆ, ಆ್ಯಕ್ಟ್ನಲ್ಲಿ ಅಲಾಂಗ್ ವಿತ್ ದ ಡೇಟಾ ಅಲಾಂಗ್ ವಿತ್ ದ ರಿಪೋರ್ಟ್ ಅಂತ ಇದೆ, ಸಬ್ಮಿಟ್ ಮಾಡಬೇಕು. ಆದರೆ ಇನ್ನೊಂದು ಅಲ್ಲಿ ಆ್ಯಕ್ಟ್ನಲ್ಲಿ ಏನು ಹೇಳ್ತದೆ ಅಂದರೆ ಇಟ್ ಶಾಲ್ ಬಿ ಅಥೆಂಟಿಕೇಟೆಡ್ ಬೈ ದ ಮೆಂಬರ್ ಸೆಕ್ರೆಟರಿ ಅಂತ ಇದೆ. ಅದರಲ್ಲಿ ಮೆಂಬರ್ ಸೆಕ್ರೆಟರಿ ಸಿಗ್ನೇಚರ್ ಇಲ್ಲ. ಮೆಂಬರ್ ಸೆಕ್ರೆಟರಿ ಅಥೆಂಟಿಕೇಟ್ ಮಾಡದಿದ್ದರಿಂದ ಅದನ್ನು ಅಧಿಕೃತ ಮಾನ್ಯತೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅಭಿಪ್ರಾಯ. ಆದ್ದರಿಂದ ಅದು ಅಲ್ಲಿ ನಿಂತೋಗಿದೆ. ಒಂದೇ ಸರ್ಕಾರ ಪುನಃ ನಮ್ಮ ಹತ್ರ ಅದನ್ನು ಡೇಟಾ ಬೇಸಿಸ್ ಮೇಲೆ ಇನ್ನೊಂದು ವರದಿಯನ್ನು ಕೊಡಲಿಕ್ಕೆ ಹೇಳಬೇಕು, ಗೊತ್ತಿಲ್ಲ, ಅವ್ರ ತೀರ್ಮಾನಕ್ಕೆ ಬಿಟ್ಟಿದೆ. ಓಕೆ ಸರ್, ಈಗ 3A ಆಸ್ ಯು ಆರ್ ಆಲ್ರೆಡಿ ಅವೇರ್ ಸರ್, ಇಟ್ ಹ್ಯಾಸ್ ಅಬೌಟ್ 4%, 3B 5%, ಟೋಟಲ್ 9%. ಈ 9%ನ ಈಗ ಇನ್ ದ ಫಾರ್ಮ್ ಆಫ್ 2C ಆ್ಯಂಡ್ 2D ನೀವು ಇದನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ ಟು ದ ಕ್ಯಾಟಗರಿ 2. ಅಲ್ಲಿ 9% ಬರ್ತದೆ. ಜನಸಂಖ್ಯೆಗೆ ಅನುಗುಣವಾದಂಥ ಒಂದು ಮೀಸಲಾತಿಯ ವ್ಯವಸ್ಥೆನ ಕಲ್ಪಿಸೋ ಆಕಾಂಕ್ಷೆಗಳಿರುವಂಥದ್ದು. ಹಾಗಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದು ನಿಮ್ಮ ಸಬ್ಜೆಕ್ಟ್ ಅಲ್ಲ ಸರ್, ಇಟ್ ಇಸ್ ಬಿಯಾಂಡ್ ಯುವರ್ ಜೂರಿಸ್ಡಿಕ್ಷನ್. ಸರ್ಕಾರಕ್ಕೆ ಅದು ಗೊತ್ತಾಯ್ತು ಸರ್. ಬಟ್ ನಾನು ಕೇಳೋದು 4% ದೊಡ್ಡ ಅಂದರೆ ಮೇಲ್ ಜಾತಿ ಅಂತ ನಾವು ಏನು ಅಂದ್ಕೊಂಡಿದ್ದೀವಿ, ಅದು ಮೊದಲಿಯಾರ್, ನಗರ್ಥ, ಜೈನ್, ಬ್ರಾಹ್ಮಣ, ಹೀಗೆ ಅವರ ಟೋಟಲ್ ಪಾಪ್ಯುಲೇಷನ್ನೇ ಅರೌಂಡ್ 4 to 5%. ಆದರೆ EWS ಅಲ್ಲಿ ಸಿಗೋದು 10%. ಜಾತಿ ಜನಸಂಖ್ಯೆ ಅನುಗುಣವಾದಂಥ ಮೀಸಲಾತಿ, ಸೊ 4 to 5% ಇಸ್ ದೇರ್. ಇನ್ನು ಉಳಿದ 5%ನ ಇಲ್ಲಿ ಆ್ಯಡ್ ಮಾಡೋದಕ್ಕೆ ಅವಕಾಶ ಇದೆಯಾ? ಸೆಂಟರ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ EWS ದೋಸ್ ಕಾಸ್ಟ್ ವಿಚ್ ಆರ್ ನಾಟ್ ಇನ್ ದ OBC ಲಿಸ್ಟ್, ಯಾವ ಜಾತಿಗಳು ಕೇಂದ್ರದ OBC ಪಟ್ಟಿಯಲ್ಲಿ ಇಲ್ಲ, ಒಕ್ಕಲಿಗರು ಇಲ್ಲ, ಅವರೆಲ್ಲರಿಗೂ ಅದರಲ್ಲಿ ಆ 10% ಸೆಂಟರ್ನಲ್ಲಿ ಬರ್ತದೆ. ಪ್ರಾಯಶಃ ಅದೇ ರೀತಿಯಲ್ಲಿ ಯಾವ ಜಾತಿಗಳು ಈಗಾಗಲೇ ಪಟ್ಟಿಯಲ್ಲಿ ಸೇರಿಲ್ಲ ಅಥವಾ ಮುಂದೆ ಎಲ್ಲಾದರೂ ನಾವು ಅಧ್ಯಯನವನ್ನು ಮಾಡಿ ರೀಕ್ಯಾಟಗರೈಸೇಷನ್ ವರದಿಯನ್ನು ಕೊಟ್ಟಾಗ ಕೈ ಬಿಟ್ಟಾಗ ಅಷ್ಟು ಸಿಗ್ತದೆ ಅಂತ ಒಂದು ಅಭಿಪ್ರಾಯ ಇರ್ಬೋದು. ಅಲ್ಲ ಸರ್, ಮತ್ತೆ ಇನ್ನೊಂದು ಕಾಂಪ್ಲಿಕೇಶನ್ ಇಲ್ಲಿ ಏನಿದೆ ಸರ್, ಹಿಂದೂ ಬಣಜಿಗ ಅಂದಾಗ 2A ಸಿಗ್ತದೆ, ಲಿಂಗಾಯತ್ ಬಣಜಿಗ ಅಂದಾಗ ಅವ್ರು 3Bಗೆ ಬಂದ್ಬಿಡ್ತಾರೆ ಸರ್. ಈ ಕಾಂಪ್ಲಿಕೇಶನ್ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ? ಅಂದರೆ ಸೇಮ್ ಪೀಪಲ್ ಅವ್ರನ್ನ ಗುರುತಿಸುವಂಥ ವಿಧಾನ ಬೇರೆ ಇದೆ ಅಷ್ಟೇ. ಹಿಂದೂ ಅಂತ ಹೇಳಿದ ತಕ್ಷಣ ಅವರಿಗೆ 2A ಸಿಗ್ತದೆ, ಲಿಂಗಾಯತ ಬಣಜಿಗ ಅಂದಾಗ ಅವರು 3Bಗೆ ಬರ್ತಾರೆ. ಇದನ್ನು ನೀವು ಹೇಗೆ ಅರ್ಥ? ಹಿಂದೆ ವರದಿಯಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆಯಲ್ಲಿದ್ದವ್ರನ್ನೆಲ್ಲ ತೆಗೆದು 3Bಗೆ ಸೇರಿಸಿದಾಗ ವೀರಶೈವ ಲಿಂಗಾಯತಿನ ಎಂಟೈರಿಟಿ ಅಂತ ಹೇಳಿದ್ದಾರೆ ಅವರು. ಅದರಿಂದ ಅದನ್ನು ರಿವ್ಯೂ ಮಾಡಲಿಕ್ಕೆ ನಮ್ಗೆ ಬರೋದಿಲ್ಲ. ಮುಂದೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡಿ ಕಾನೂನು ಅಡಿಯಲ್ಲಿ ಮಾಡಬೇಕಾಗ್ತದೆ. ಬಿಟ್ಟರೆ ವರದಿಗಳು, ಹಿಂದಿನ ವರದಿಗಳು ರಿವ್ಯೂ ಮಾಡಲಿಕ್ಕೆ ಈ ಹೊಸದಾಗಿ ಬಂದಂಥ ಕಮಿಷನ್ನಿಗೆ ಅವಕಾಶ ಇದೆಯಲ್ಲ ಅನ್ನೋದು ಚರ್ಚೆ ಆಗಬೇಕಾಗುತ್ತೆ.
ಅಲ್ಲ ಸರ್, ಈಗ ಒಂದು ಸಂಖ್ಯಾಬಲ ಇರುವಂಥ ಸಮುದಾಯ ಬೀದಿಗಿಳಿತಾರೆ, ಲಕ್ಷಾಂತರ ಜನ ಬರ್ತಾರೆ, ಸರ್ಕಾರದ ಗಮನ ಸೆಳೀತಾರೆ, ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ಅನಿವಾರ್ಯತೆ, ಚುನಾವಣೆ ಸಂದರ್ಭ, ದೇ ಮೇ ಈಲ್ಡ್, ದೇ ಮೇ ನಾಟ್ ಈಲ್ಡ್, ಬಟ್ ಪ್ರಭಾವಿಸುವಂಥ ಸಾಧ್ಯತೆ ಅಂತೂ ಅವ್ರ ಹತ್ರ ಇರ್ತದೆ. ಈಗ ನೀವು ಹೇಳ್ತಿದ್ರಿ 300 ಜನ, 400 ಜನ, 1000 ಜನ ಇರುವಂಥ ಸಮುದಾಯಗಳಿದ್ದಾವೆ, ಅವ್ರು ಏನು ಮಾಡಬೇಕು? ಅವ್ರದ್ದು ಅಲ್ಲ, ಈ ಎಲ್ಲ ಗದ್ದಲದಲ್ಲಿ ಪಾಪ ಅವ್ರ ಧ್ವನಿ ಮುಳುಗೋಗ್ತಾ ಇದೆಯಲ್ಲ. ಇಲ್ಲ, ಅವ್ರು ನಾವೇ ಹುಡುಕಿ ಮಾಡ್ತಾ ಇದ್ದೇವೆ. ಯಾವ ರೀತಿ ಆಗಿದೆ ಸರ್ ಅದು? ಅದರಲ್ಲಿ ಹೆಚ್ಚಿನ ಈಗ ಬರೆದಿರೋ ವರದಿಯಲ್ಲಿ 300, 400, 1000, 2000, 5000, 7000, 8000 ಇದ್ದಾರಲ್ಲ, ಅಂಥವ್ರನ್ನ ಹುಡುಕಿ ಮಾಡ್ತಾ ಇದ್ದೇವೆ ನಾವು. ಅವರಿಗೆ ಧ್ವನಿ ಇಲ್ಲದಿದ್ದರೆ ಅವರಿಗೆ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಒಂದು ಕಮಿಷನ್ ಇಲ್ಲಿ ಕಾನ್ಸ್ಟಿಟ್ಯೂಟ್ ಆದ ಕೂಡಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದೆ ನಾವು. ಅವರವರ ಜಿಲ್ಲೆಯಲ್ಲಿ ಅವರವರ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅಥವಾ ಪಿ ಡಿ ಒಗಳ ಮುಖಾಂತರ ಗ್ರಾಮದಲ್ಲಿ ಯಾರು ಜಾತಿಯವರು ಪಟ್ಟಿಯಲ್ಲಿ ಬಿಟ್ಟು ಹೋಗಿದ್ದರೆ ಅದರದ್ದೊಂದು ಮಾಹಿತಿಯನ್ನು ಕಳಿಸಿ ಅಂತ, ಅಲ್ಲಿವರೆಗೂ ಮಾಹಿತಿಯನ್ನು ತರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ ನಾವು. ಸರ್, ಇದು ಕೇವಲ ಚುನಾವಣೆಗಾಗಿ ಚರ್ಚೆ ಆಗ್ತಿರುವಂಥ ವಿಷಯ ಅಲ್ಲ. ನಿಜಕ್ಕೂ ಸಮುದಾಯದ ವಂಚಿತರಿಗೆ ಅಥವಾ ವಂಚಿತ ಸಮುದಾಯಗಳಿಗೆ ಈ ಅವಕಾಶ ಸಿಗಬೇಕು ಅನ್ನೋದೇ ಆದರೆ ಇದರಲ್ಲಿ ಸರ್ಕಾರದ ಪಾತ್ರ ಏನು, ಸಮುದಾಯಗಳ ಜವಾಬ್ದಾರಿ ಏನು, ಹಿಂದುಳಿದ ವರ್ಗದ ಆಯೋಗದ ಒಂದು ಕ್ರಮ ಏನಿರುತ್ತೆ? ಸರ್ಕಾರ ಉತ್ತರ ಹೇಳಬೇಕಾಗ್ತದೆ. ಯಾರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅವರು ಬೇಡಿಕೆಯನ್ನು ಇಟ್ಟಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರು. ನಮ್ಮ ಜವಾಬ್ದಾರಿ ಏನಿದೆ ಅಂದರೆ, ಯಾರು ಈ ಪಟ್ಟಿಯಲ್ಲಿ ಬಿಟ್ಟು ಹೋಗಿದೆ ಅಥವಾ ಪ್ರವರ್ಗ ಬದಲಾವಣೆ ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದ ಮಾಹಿತಿಯನ್ನು ಸರ್ಕಾರ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಆದರೆ ಸರ್ಕಾರ ಮಾಹಿತಿಯನ್ನು ಕೇಳಿದ ಕೂಡಲೇ ಸರ್ಕಾರ ಇಂಥದ್ದಕ್ಕೆ ಹೀಗೆ ಕೊಡಿ ಅಂತ ಹೇಳೋದಿಲ್ಲ, ನಾವು ಆ ಥರ ಮಾಡಲಿಕ್ಕೂ ಬರೋದಿಲ್ಲ. ಓಕೆ ಸರ್, ಈಗ ವೈಜ್ಞಾನಿಕವಾಗಿ ಆಗಬೇಕು. ವೈಜ್ಞಾನಿಕ ನೀವು ಹೇಳಿದ್ರಿ ಅವಾಗ ಎಂಪಿರಿಕಲ್ ಡೇಟಾ. ಸೊ ಸೈಂಟಿಫಿಕಲಿ ಇದರ ಅನುಷ್ಠಾನ ಆಗಬೇಕು ಅನ್ನೋದಾದರೆ ನಿಮ್ಮ ಕೈಯಲ್ಲಿ ಸಾಕಷ್ಟು ಮಾಹಿತಿ ಇರಬೇಕು. ಈ 2 ಎಕ್ಸಸೈಸ್ಗಳು ಮಿಸ್ ಆಗೋಗಿದ್ದಾವೆ, 2011 ಸೆನ್ಸಸ್ ಆ್ಯಂಡ್ ರೀಕ್ಯಾಟಗರೈಸೇಷನ್. ಇದೆರಡೂ ಆಗದೇ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸ ಎಷ್ಟು ವೈಜ್ಞಾನಿಕವಾಗಿದೆ, ಎಷ್ಟು ವೈಜ್ಞಾನಿಕವಾಗಿ ನಿಮ್ಮ ವರದಿಯ ಅನುಷ್ಠಾನಕ್ಕೆ ಸಾಧ್ಯತೆ ಇದೆ? ನಾವು ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದು, ಪ್ಲಸ್ ಸರ್ಕಾರಿ ಮತ್ತು ಯೂನಿವರ್ಸಿಟಿಗಳಿಂದ ದಾಖಲೆಗಳನ್ನೇನು ಕೇಳಿದ್ದೀವಿ, ಅದೆಲ್ಲ ಬಂದಮೇಲೆ 100% ಸಿಕ್ಕಲಿಕ್ಕಿಲ್ಲ ನಮಗೆ. ಮೇ ಬಿ 70-80%. ಸೊ ಆನ್ ದ ಬೇಸಿಸ್ ಆಫ್ ದಟ್ ವಿಲ್ ಪ್ರಿಪೇರ್. ಅರೌಂಡ್ ವಾಟ್ ಟೈಮ್ ಸರ್? ಅಂದರೆ ಈಗ ತುಂಬ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಬರ್ತಿರೋದ್ರಿಂದ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅವ್ರ ಕಡೆಯಿಂದಾನೇ ಒಂದು ಫೈನಲ್ ಡೆಡ್ಲೈನನ್ನು ಕೊಡೋಣ ಅಂತ ಬೇರೆಯವರೆಲ್ಲ ಹೇಳ್ತಾರೆ. ಬಟ್ ನಿಮಗೆ ಅಂದರೆ ಸರಿ ಸುಮಾರು ಎಷ್ಟು ಟೈಮ್ ಹಿಡಿಬೋದು ಸರ್ ಟು ಕಮ್ ಔಟ್ ವಿತ್ ಅ ನಿಯರ್ ಆಕ್ಯುರೇಟ್ ರಿಪೋರ್ಟ್? ಅಲ್ಲ, ನಾವು ಸಮಯ ನಿಗದಿ ಮಾಡ್ಕೊಂಡು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಕೆಲಸ ಮಾಡಿದ ಮೇಲೆ ನಾವು ವರದಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಬಿಟ್ಟರೆ ಸಮಯ ನಿಗದಿಯನ್ನು ಮಾಡ್ಕೊಂಡು ಸರಿ ಬರಲಿಕ್ಕಿಲ್ಲ. ದೇರ್ ಇಸ್ ನೋ ಶಾರ್ಟ್ ಕಟ್ ಮೆಥಡ್ ಇನ್ ದಿಸ್. ರೀಕ್ಯಾಟಗರೈಸೇಷನ್ ಫ್ರಮ್ 3B to 2D to 3A to 2C, ಇದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡೋ ಅವಕಾಶ ಇದೆ ಸರ್? ಇದೆ, ಖಂಡಿತ ಆಗ್ತದೆ. ಖಂಡಿತ ಇದೆ ಸರ್. ಸೊ ಇಫ್ ದಟ್ ಶುಡ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ, ನಿಮ್ಮ ಪಾತ್ರ ಏನು? ಅದೇ ನಾವು ಅದನ್ನೇ ಹೇಳಿದೆ, ಯಾವುದನ್ನೇ ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿರಬೇಕು ಸಬ್ಜೆಕ್ಟ್ ಜುಡಿಷಿಯಲ್ ರಿವ್ಯೂ ಅಂತ. ಆದ್ದರಿಂದ ತಪ್ಪನ್ನು ಮಾಡಿದ ಸರಿಯಾದ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಅದಕ್ಕೆ ಕಮಿಷನ್ ಇರುವಂಥದ್ದು. ಇಲ್ಲದಿದ್ದರೆ ಕಮಿಷನ್ ಅಗತ್ಯ ಇಲ್ಲ, ಸರ್ಕಾರ ನೇರವಾಗಿ ಮಾಡಲಿಕ್ಕೆ ಸಾಧ್ಯ ಇತ್ತಲ್ಲ, ನಮ್ಮ ಹತ್ರ ಕೇಳಬೇಕು. ಸೆಕ್ಷನ್ 9, 10, 11 ಸ್ಪೆಸಿಫೈ ಮಾಡ್ತದೆ ಯಾವ ರೀತಿ ಮಾಡಬೇಕು ಅಂತ, ಆ ಪ್ರಕಾರ ಮಾಡ್ತೇವೆ. ಆಯ್ತು ಸರ್. ಪಂಚಮಸಾಲಿ ಸಮುದಾಯಕ್ಕೆ ಸೀಮಿತವಾಗಿ ಮಾತಾಡೋದಾದರೆ ಇದನ್ನು ನಾವು ನೋಡೋದು ಲಾರ್ಜ್ಲಿ ಆಸ್ ಅ ಲ್ಯಾಂಡ್ ಹೋಲ್ಡಿಂಗ್ ಕಮ್ಯುನಿಟಿ. ಒಕ್ಕಲುತನವನ್ನು ತನ್ನ ಜೀವನ ವೃತ್ತಿಯಾಗಿ ಮಾಡಿಕೊಂಡು ಸಾಕಷ್ಟು ಜನ ಕೃಷಿಯಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಕೆಲವರು ಸ್ವಂತ ಭೂಮಿಯಲ್ಲಿ ಮಾಡ್ತಾರೆ, ಕೆಲವರು ಪರರಲ್ಲಿ ಕೆಲಸ ಮಾಡ್ತಾರೆ. ಇದರ ಪ್ರಮಾಣ ಎಷ್ಟಿದೆ, ಇದರ ಅಧ್ಯಯನ ಯಾವತ್ತು ಹಂತಕ್ಕೆ ತಲುಪಿದೆ? ಅಂದರೆ ಈಗ ಪಂಚಮಸಾಲಿ ಇದೆ ಅಲ್ವಾ ಸರ್, ದ ಬಿಗ್ಗೆಸ್ಟ್ ಡಿಮಾಂಡ್ ಇಸ್ ಫ್ರಮ್ ದೇರ್. ಮತ್ತೊಂದು ಡೆಡ್ಲೈನ್ ಇರೋದು ಒಕ್ಕಲಿಗ ಸಮುದಾಯದ, ಅದಕ್ಕೆ ಆಮೇಲೆ ಬರೋಣ ಸರ್. ಫಸ್ಟ್ ಆಫ್ ಆಲ್ ನಾವೀಗ ಮನೆಗೆ ಹೋಗಿ ಕೆಲವು ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಅದನ್ನೆಲ್ಲ ಒಂದು ಕಡೆ ಪ್ರತಿಯೊಬ್ಬ ಮೆಂಬರ್ನೂ ಒಂದೊಂದು ರೂಢಿಗೆ ಬಿಡ್ತಾ ಇದ್ದೆ ನಾನು. ಅವರು ಸಂಗ್ರಹ ಮಾಡ್ತಾರೆ. ಹಾಗೆ ಅದನ್ನು ಒಟ್ಟಾಗಿ ಅವರವರ ಸಂಗ್ರಹ ಮಾಡಿದಂಥ ಮಾಹಿತಿಯನ್ನು ನಮ್ಗೆ ಕೊಡಬೇಕು. ಒಟ್ಟಾರೆ ಕಂಪೇರ್ ಮಾಡಿ ಆಮೇಲೆ ರಿಪೋರ್ಟನ್ನು ಕೊಡಬೇಕು. ಯಾಕಂದರೆ ಈಗಲೇ ನನಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು. ಅಲ್ಲ ಸರ್, ಅಕ್ರಾಸ್ ದ 16 districts, ಹ್ಯಾವ್ ಯು ಕಮ್ ಅಕ್ರಾಸ್ ಕೇಸ್ ಸ್ಟಡೀಸ್ ಆಫ್ ಪಂಚಮಸಾಲೀಸ್? ಅಂದರೆ ನಿಮ್ಮ ರಿಪೋರ್ಟಿನ ಅಂಶಗಳನ್ನ ನಾನು ಕೇಳ್ತಾ ಇಲ್ಲ ಸರ್, ಬಟ್ ನೀವು ಡಿಡ್ ಯು ಎನ್ಕೌಂಟರ್ ದಿಸ್? ನಿಮ್ಮ ಒಂದು ತಿಳುವಳಿಕೆ, ನಿಮ್ಮ ಅರಿವು ಈ ವಿಷಯದಲ್ಲಿ, ಈ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಎಷ್ಟಿದೆ, ಹೇಗಿದೆ? ಪಂಚಮಸಾಲಿ ಅವ್ರದ್ದು ಬಂದಿದೆ, ಆದಿಬಣಿಜಿಗರು ಕೇಳಿದ್ದಾರೆ, ಮತ್ತು
ಗಾಣಿಗ ಸುಮಾರು ಕಮ್ಯುನಿಟಿಯವರು ಮನವಿಯನ್ನು ಕೊಟ್ಟಿದ್ದಾರೆ ನಮಗೆ. ಅವೆಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಸಂಗ್ರಹ ಮಾಡಿದ್ದೇವೆ. ಅದನ್ನೆಲ್ಲ ಒಟ್ಟಾರೆ ಕೊಡಬೇಕಾಗ್ತದೆ ನಾವು. ನಿಮಗೆ ಭಾಳ ಅನ್ಯೂಶುವಲ್, ವಿಭಿನ್ನ, ವಿಶೇಷ ಅಂತ ಅನಿಸಿದಂಥ ಒಂದಷ್ಟು ಪ್ರಕರಣಗಳನ್ನ ನೀವು ರೀಕಾಲ್ ಮಾಡ್ಬೋದಾ ಅಂತ? ಒಂದು ಹೇಳ್ತೇನೆ. ಈ ಚಪ್ಪರ್ ಬಂದಂಥ ಒಂದು ಅವರು ಮುಸ್ಲಿಮಿಕ ಅಂತ ಕ್ಯಾಟಗರಿ 1ನಲ್ಲಿದ್ದಾರೆ. ಅವ್ರದ್ದು ಸ್ವಲ್ಪ ಅಧ್ಯಯನ ಮಾಡಲಿಕ್ಕೆ ಹೋದ್ವಿ. ಒಂದು ಮನೆಗೆ ಹೋದಾಗ ಅವರು ದುರ್ಗಾದೇವಿದು ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಇದ್ದ ಮನೆಯಲ್ಲಿದ್ದ ಒಂದು ಲೇಡಿಗೆ ದೇವರು ಬರ್ತದೆ ಅಂತ ಹೇಳಿದರು. ಅಂದರೆ ಅವರು ಹಿಂದೂ ಸಂಸ್ಕೃತಿಯನ್ನು ಪಾಲನೆ ಮಾಡ್ತಾರೆ, ಮುಸ್ಲಿಮ್ದು ಪಾಲನೆ ಮಾಡಿದೆ. ಇಂಥದ್ದೆಲ್ಲ ಕೆಲವಿದೆ. ಏನು ಸರ್ ಇದು ಸಮುದಾಯದ ಹೆಸರು? ಚಪ್ಪರ್ ಬಂದಂತ ವಿಶಿಷ್ಟವಾದದ್ದಂತ. ಎಲ್ಲಿ ಸರ್ ನೀವು? ಅದು ಹುಬ್ಳಿನಲ್ಲಿ ಹೋದಾಗ ಸೆಟಲ್ಮೆಂಟ್ ಏರಿಯಾದಲ್ಲಿ ಇವರನ್ನೆಲ್ಲ ಬ್ರಿಟಿಷರು ಆ ಸೆಟಲ್ಮೆಂಟ್ ಏರಿಯಾದಲ್ಲಿ ಕೂಡ ಹಾಕಿದ್ರು. ಯಾಕಂದರೆ ಅಲ್ಲಿ ಅವರು ಹೋರಾಟದ ಫ್ರೀಡಮ್ ಫೈಟ್ ಟೈಮ್ನಲ್ಲಿ ಬ್ರಿಟಿಷರು ಮಾಡಿದ ಕಾಯಿನ್ನ ಕೌಂಟರ್ಫಿಟ್ ಕಾಯಿನ್ಸ್ ಮಾಡ್ತಾ ಇದ್ರಂತೆ ಇವರೆಲ್ಲ. 2B ನಲ್ಲಿ 102, 103 ಜಾತಿಗಳಿದೆ ಸರ್. ಇನ್ ಟೋಟಲ್ ಅದು 393 ಸೈಡ್. ಸರ್, ಈಗ ಇವ್ರನ್ನ 2Aಗೆ ಸೇರಿಸೋದ್ರಿಂದ ಅವರ ಅಭಿಪ್ರಾಯ ನಿಮ್ಮ ಮುಂದೆ ಯಾವ ರೀತಿ ಬಂದಿದೆ? ಆ ಬೇಡಿಕೆ ಏನು ಬಂತಲ್ಲ ಆ ಸಂದರ್ಭದಲ್ಲಿ? ಅದೇ ಅವರು ಬಂದು ವಾದ ಮಾಡಿದ್ದೇನೆಂದರೆ, ನಾವು ಈಗಲೇ ಇಷ್ಟು ಜನ ಇದ್ದೇವೆ, ಎಲ್ರಿಗೂ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಪುನಃ ಅವ್ರನ್ನ ತಂದು ನಮ್ಮೊಟ್ಟಿಗೆ ಸೇರಿಸಿದಾಗ ನಮಗೆ ಅವ್ರ ಹೊತ್ತಿಗೆ ಸ್ಪರ್ಧೆ ಮಾಡಲಿಕ್ಕಾಗೋದಿಲ್ಲ ಅನ್ನುವಂಥ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದನ್ನು ನಾವು ಅಧ್ಯಯನ ಮಾಡ್ತೀವಿ, ಯಾವ ರೀತಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ವರದಿಯನ್ನು ಸರ್ಕಾರ ಕೊಡಬೇಕಾಗ್ತದೆ. ಆಯಿತು ಸರ್. ಇದು ಒಂದು ಹಾರ್ಡ್ ಆ್ಯಂಡ್ ಫಾಸ್ಟ್ ಡಿಮ್ಯಾಂಡ್ ಏನಿದೆ ಸರ್, 2Aನೇ ಬೇಕು ನಮಗೆ 2D ಒಪ್ಪಿಗೆ ಇಲ್ಲ ಅಂತ. ನಿಮ್ಮ ವಿಶ್ಲೇಷಣೆ ಕೇಳ್ತಿದ್ದೀನಿ ಸರ್, ವೈ ಸೋ ಅಂತ? ಪ್ಯಾರಾಮೀಟರ್ಸ್ ಎಲ್ಲ ಒಂದೇ ಇದೆ, ಎಕ್ಸೆಪ್ಟ್ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್. ಓಕೆ. ಇದರಲ್ಲಿ 3Bಯಲ್ಲಿ 5% ಇರೋದು. ನಮ್ಮನ್ನು ಅಲ್ಲಿ ಸೇರಿಸಿದಾಗ ನಮಗೂ 15% ಬರ್ತೇವೆ ಅಂತ ಒಂದು ಅಭಿಪ್ರಾಯ ಇರ್ಬೋದು ಅವ್ರದ್ದು. ಬಟ್ ಉಳಿದಿದ್ದೆಲ್ಲ ಇನ್ಕಮ್ ಲಿಮಿಟು 8 lakhs ಎಲ್ಲ ಒಂದೇ ಇದೆ, ಎಲ್ಲ ಕಡೆಯಲ್ಲಿ ಒಂದೇ ಇರುವಂಥದ್ದು, ಬದಲಾವಣೆ ಏನಿಲ್ಲ. ಅಲ್ಲಿ ಏನು ಅಪ್ಲೈ ಆಗ್ತದೆ ಇವ್ರಿಗೂ ಅದೇ ಅಪ್ಲೈ ಆಗ್ತದೆ. ಬಟ್ ದ 2A ಆಲ್ಸೋ ಕಮ್ಸ್ ವಿತ್ ಪೊಲಿಟಿಕಲ್ ರಿಸರ್ವೇಷನ್ ಸರ್. ಇಲ್ಲಿ 2D ನಲ್ಲಿ ಅದಿರ್ತದ? ಅಲ್ಲ, ಎಲ್ಲರಿಗೂ ಈಗ ಕ್ಯಾಟಗರಿ 2 ಅಂತ ಬಂದರೆ ಎಲ್ರಿಗೂ ಪೊಲಿಟಿಕಲ್ ರಿಸರ್ವೇಷನ್ ಇದೆ. ಈಗ 3Bನವ್ರಿಗೂ ಇದೆ. ನಮ್ಮಲ್ಲಿ ಕ್ಯಾಟಗರಿ 1 ಅವರಿಗೆ ಇದಿಲ್ಲ, ಕ್ರೀಮಿ ಲೇಯರ್ ಬರೋದಿಲ್ಲ. ಅವರು ಎಲ್ಲರೂ ಒಂದೇ ಅಂತ ಇದೆ. ಉಳಿದವರಿಗೆಲ್ಲ ಕ್ರೀಮಿ ಲೇಯರ್ ಇದೆ. ಹಿಂದುಳಿದ ವರ್ಗದ ಆಯೋಗದ ಆಶಯ ಆಕಾಂಕ್ಷೆಗಳು ಸರ್ ಏನಾಗಿದೆ, ಏನಾಗಿರಬೇಕು? ನಾನು ಮತ್ತು ನಮ್ಮ ಸದಸ್ಯರು, ಮೆಂಬರ್ ಸೆಕ್ರೆಟರಿ, ಅಧಿಕಾರಿಗಳೆಲ್ಲ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ನಮ್ಮ ಅಧಿಕಾರಿಗಳಂದರೆ ಕೇವಲ ಇಲ್ಲಿದ್ದವರಲ್ಲ, ಜಿಲ್ಲೆಗೆ ಹೋದಾಗ ಯಾರು ನಮ್ಮೊಟ್ಟಿಗೆ ಓಡಾಡಿದ್ದಾರೆ ಅವರು ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದೆ ಸಹ ಬೇರೆ ಜಿಲ್ಲೆಗೆ ಹೋದಾಗ ಅವ್ರದ್ದು ಬೇಕಾಗೋದು. ಮತ್ತು ಇದನ್ನೆಲ್ಲ ಕಂಪೈಲ್ ಮಾಡಿ ಒಂದು ರಿಪೋರ್ಟನ್ನು ಬರೆಯುವಾಗ ಬೆಂಗಳೂರಿನ ಕಚೇರಿ ಅಧಿಕಾರಿಗಳು ಇನ್ನು ಮೇ ಬಿ ವಿಲ್ ಹ್ಯಾವ್ ಟು ಹೈರ್ ಇದನ್ನು ಸಾಫ್ಟ್ವೇರ್ನ ಮಾಡಿ ಡೇಟಾ ಸೇರಿಸಲಿಕ್ಕೆ ತಗೊಳ್ಬೇಕಾಗ್ಬೋದು. ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಖಂಡಿತವಾಗಿ ನನಗೆ ಒಂದು ತೃಪ್ತಿ ಇದೆ ಮಾಡಿದ ಕೆಲಸದ ಬಗ್ಗೆ. ಜನರಿಗಿರೋದು ಒಂದು 2-3 ಬೇಸಿಕ್ ಪ್ರಶ್ನೆ. ಒಂದು, ಹಿಂದುಳಿದ ವರ್ಗದ ಆಯೋಗ ನಿಜವಾಗ್ಲೂ ಏನು ಮಾಡ್ತಿದೆ? ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರದ ಮತ್ತು ಈ ಸಮುದಾಯಗಳ ಒತ್ತಡದ ನಡುವೆ ಸಿಲುಕ್ಕೊಂಡು ಬಿಟ್ಟಿದ್ದಾರಾ? ಮತ್ತು ಎಷ್ಟು ಜನ ಕೆಲಸ ಮಾಡಿದ್ರು, ಯಾವಾಗ ಸಿಗುತ್ತೆ ವರದಿ? ಇದೊಂದು ಬೇಸಿಕ್ ಒಂದು 2-3 ಪ್ರಶ್ನೆ ಸರ್, ಪ್ಲೀಸ್. ಈಗ ಯಾರ್ಯಾರ್ದು ಚಿಕ್ಕ ಪುಟ್ಟ ಜಾತಿಯವ್ರದ್ದಿದೆ ಅದು ಅಷ್ಟು ಕಷ್ಟ ಆಗೋದಿಲ್ಲ ಬರೀಲಿಕ್ಕೆ. ದೊಡ್ಡ ದೊಡ್ಡ ಸಮುದಾಯದವ್ರದ್ದು ಹೋಗಿ ವರದಿಯನ್ನು ಬರೀಬೇಕು. ಯಾಕಂದರೆ ಪರ ವಿರೋಧ ಎರಡೂ ಇದ್ದಾಗ ಅದು ಇನ್ನೂ ಸ್ವಲ್ಪ ಹೆಚ್ಚು ಅಧ್ಯಯನವನ್ನು ಮಾಡಬೇಕಾಗ್ತದೆ. ನಾವು ನೇರವಾಗಿ ಕೊಟ್ಟಾಗ ಆಗಲೇ ನಾವು ಚರ್ಚೆ ಮಾಡಿದ್ವಿ, ಜುಡಿಷಿಯಲ್ ಸಬ್ಜೆಕ್ಟ್ ಜುಡಿಷಿಯಲ್ ಲಿವ್ ಅಂತ. ಅದಕ್ಕೆ ಅವಕಾಶವನ್ನು ಕೊಡದೆ ನಾವು ವರದಿಯನ್ನು ಕೊಡಬೇಕಾಗ್ತದೆ. ಏನು ನಮ್ಮಿಂದ ತಪ್ಪಾಗಿದೆ ಅಂತ ಅಭಿಪ್ರಾಯ ಬರಬಾರ್ದು ಅಂತ. ಈಗ ಸರ್ಕಾರ ನೇರವಾಗಿ ನಾವು ಸರ್ಕಾರ ಹೇಳಿದಾಗೆ ವರದಿಯನ್ನು ಕೊಡಿ, ಸರ್ಕಾರ ತೀರ್ಮಾನ ತಗೊಳ್ಳಿ ಅಂತ ಹೇಳೋದಾದರೆ ಈ ಕಮಿಷನ್ನೇ ಬೇಕಾಗಿಲ್ಲಲ್ಲ. ಈ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗಿದ್ದೆ ಇಂದ್ರ ಸಾಹನಿ ಕೇಸ್ನಲ್ಲಿ ಜಡ್ಜ್ಮೆಂಟ್ನಲ್ಲೇ ಹೇಳಿದ್ದಾರೆ. ಆದ್ದರಿಂದ ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ನಿರ್ವಹಿಸುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಮತ್ತು ನಮ್ಮಿಂದ ತಪ್ಪಾಗಿದೆ ಅಂತ ಅಭಿಪ್ರಾಯ ಸಹ ಬರಬಾರ್ದು. ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀವಿ. ಒಂದು ಪಕ್ವತೆಯಿಂದ ಇದರ ಅನುಷ್ಠಾನ ಆಗಬೇಕು. ಆ್ಯಂಡ್ ಎಫಿಷಿಯಂಟ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ರಿಪೋರ್ಟ್ ಆ್ಯಂಡ್ ಡಿಮಾಂಡ್ ಆ್ಯಂಡ್ ಆಲ್ ಆಫ್ ದಿಸ್ ದಟ್ಸ್ ಗೋಯಿಂಗ್ ಆನ್ ಸರ್. ಸರ್, ಇಫ್ ದೇರ್ ವಾಸ್ ಎನ್ ಎ.ಜೆ. ಸದಾಶಿವ ಕಮಿಷನ್ ವರದಿ, ಅದನ್ನು ಸ್ವೀಕಾರ ಮಾಡಿ ಒಳ ಮೀಸಲಾತಿಗೆ ಅವಕಾಶ ಕೊಟ್ಟಿದ್ದಿದ್ರೆ, ನಿನ್ನೆಯಿಂದ ಕೇಳಲಾಗ್ತಿದೆಯಲ್ಲ ಸರ್ ಪ್ರಶ್ನೆ ಮತ್ತೆ ಮತ್ತೆ, 2Dಗೆ ಎಷ್ಟು ಕೊಡ್ತೀರಿ ಅಂತ, ಅದರಲ್ಲಿ ಪಂಚಮಸಾಲಿಗೆ ಎಷ್ಟು ಕೊಡ್ತೀರಿ ಅಂತ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿತ್ತ ಅಂತ? ಅದು
ಸರ್ಕಾರಕ್ಕೆ ಅವ್ರ ಅಲ್ಲ ಸರ್, ಐ ಪ್ರಶ್ನೆಗೆ ಮೀನ್ ಸರ್ಕಾರ ಆಸ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಚೇರ್ಮನ್ ನಾನು ಕೇಳ್ತೀನಿ ಸರ್, ವುಡ್ ಇಟ್ ಮೇಕ್ ಯುವರ್ ಜಾಬ್ ಈಸಿಯರ್ ಸರ್ ಹ್ಯಾಡ್ ದಟ್ ಬಿನ್ ಇನ್ ಪ್ಲೇಸ್? ಪ್ರಾಯಶಃ ಅವ್ರೇನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೆ ಹೊಂದ್ಕೊಂಡಿದೆ. ಒಂದು ವೇಳೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಈಗ ಅದಕ್ಕೂ ಪುನಃ ಸ್ಟಡಿ ಮಾಡಬೇಕಾಗ್ತಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಏನು ಹೇಳಿದರೆ 2011 ಸೆನ್ಸಸ್ ಮೇಲೆ ಡಿಪೆಂಡ್ ಆಗಿ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಕರೆಕ್ಟ್. ಇವತ್ತಿನ ಪರಿಸ್ಥಿತಿ ಏನಂತ ಯಾರಿಗೂ ಗೊತ್ತಿಲ್ಲ. ಜಯಪ್ರಕಾಶ್ ಹೆಗ್ಡೆ ಅವರೇ, ಇಷ್ಟೆಲ್ಲ ಒತ್ತಡಗಳು ನಿಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆ ನನಗೆ ಸಮಯ ಕೊಟ್ಟು ನೀವು ಮಾತನಾಡಿದ್ದಕ್ಕಾಗಿ ಧನ್ಯವಾದ. ತಾವು ಏನು ಇಲ್ಲಿ ಬಂದು ಇಷ್ಟೆಲ್ಲ ಚರ್ಚೆಯನ್ನು ಮಾಡಿ ಜನರಿಗೆ ನಮ್ಮ ಆ ಕೆಲಸ ಏನಿದೆ ಅದರ ಜವಾಬ್ದಾರಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದಕ್ಕೆ ತಮಗೆ ಸಹ ಧನ್ಯವಾದಗಳು. ಧನ್ಯವಾದ ಜಯಪ್ರಕಾಶ್ ಹೆಗ್ಡೆ ಅವರೇ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಇದಾಗಿತ್ತು ಇವತ್ತಿನ ಟು ದ ಪಾಯಿಂಟ್ ವಿಶೇಷ ಸಂದರ್ಶನ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.